ರಾಮ್ ಆವೇಶದಿಂದ ಅವಳಿಗೆ ಎಚ್ಚರಿಕೆ ನೀಡಿ ಹೊರಟೋದ. ಅವಳು ಕೆಳಗೆ ಬಿದ್ದು ಅಳ್ತಾ, ಇಲ್ಲ ಸಾಧ್ಯ ಇಲ್ಲ, ರಾಮ್ ನನ್ನ ಪ್ರೀತಿಸಬೇಕು, ಆ ಸೀತಾಳನ್ನು ಅಲ್ಲ ಅಂತ ಅಂದ್ಕೊಳ್ತಿದ್ದಾಳೆ. ಹೇಳ್ಕೊಂಡಲ್ಲ ತನ್ನ ಸೋದರ ಮಾವನ ಮಗಳ ನೋವನ್ನು ನೋಡೋಕ್ಕಾಗದೆ, ಆದರೆ ಅಲ್ಲಿ ಇರೋದಕ್ಕೂ ಸಾಧ್ಯ ಆಗದೆ ಮನೆಗೆ ಬಂದುಬಿಟ್ಟ. ಅಲ್ಲಿ ಸ್ನೇಹ ಯಾವುದೋ ಪುಸ್ತಕ ಓದ್ತಿದ್ಲು. ಅವಳು ಗಾಬರಿಯಿಂದ ಅವಳ ಹತ್ರ ಹೋಗಿ ಕೇಳಿದ್ಲು, ಅಮ್ಮ ಸ್ನೇಹ, ಆ ದಿನ ನೀನು ಮಾತ್ರೆಗಳನ್ನ ನುಂಗ್ಬಿಟ್ಟಾಗ ವಾಂತಿ ಮಾಡಿಸಿ ನಿಂಗೆ ಡಾಕ್ಟರ್ನ ಕರ್ಕೊಂಡು ಬಂದು ನಿನ್ನ ಕಾಪಾಡಿದ್ದು ಯಾರು? ಆ ಹುಡುಗಿ ಹೆಸರೇನಂತ. ಸ್ನೇಹ ಮುಗುಳ್ನಗ್ತಾ, ಸೀತಾ ಅಕ್ಕ ಅಪ್ಪ ಅವರೇ ನನ್ನ ಕಾಪಾಡಿತ್ತು. ಅವಳು ಬೇರೆ ಯಾರೂ ಅಲ್ಲ, ರಾಮ್ ಗ್ರೂಪ್ಸ್ CEO ರಾಮ್ ಸರ್ ಅವರ ವೈಫ್. ನೆನೆ ನಾನು ರಾಮ್ ಸರ್ ಬರ್ಡೇಗೆ ಹೋಗಿದ್ದೆ. ನನಗೆ ಅಲ್ಲಿ ಗಣೇಶ್ ಅನ್ನೋ ಫ್ರೆಂಡ್ ಕೂಡ ಇದ್ದಾನೆ. ಅಕ್ಕನ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಗೊತ್ತಾ ಅಂತ ವಿಷಯ ಎಲ್ಲ ಹೇಳಿಬಿಟ್ಲು. ಅಷ್ಟೇ, ಈಗಲೂ ಕುಂಡಲಾಗೆ ಮ್ಯಾಟರ್ ಕ್ಲಿಯರ್ ಆಗೋಯ್ತು. ತನ್ನ ಮಗಳನ್ನು ಕಾಪಾಡಿದ್ದು ತನ್ನ ಶತ್ರುವಿನ ಹೆಂಡತಿ. ಈಗ ಏನು ಮಾಡಬೇಕು? ರಾಮ್ಗೆ ಕೋಪ ಕಂಟ್ರೋಲ್ ಆಗದೆ ಒಂದು ಕಡೆ ಗಾಡಿ ನಿಲ್ಲಿಸಿ ಆಲೋಚಿಸ್ತಿದ್ದ. ನಿಜಕ್ಕೂ ಪ್ರತಾಪ್ ಅಂಕಲ್ ಯಾಕೆ ಹೀಗೆ ಮಾಡಿದ್ರು? ನಿಜವಾಗಿ ಅವ್ರು ತಪ್ಪು ಮಾಡಿದಾರಾ? ಅದಕ್ಕೇನೆ ಇಷ್ಟೊಂದು ವರ್ಷಗಳಿಂದ ನಮಗೆ ಒಂದು ಮಗು ಹುಟ್ಟು ಸತ್ತು ಹೋಯಿತು ಅನ್ನೋ ವಿಷಯವನ್ನು ಮುಚ್ಚಿಟ್ಟಿದ್ದಾರಾ? ತುಳಸಿ ಅತ್ತಿ ಇಷ್ಟು ವರ್ಷಗಳ ನೋವಿಗೆ ಪ್ರತಾಪ್ ಅಂಕಲ್ ಕಾರಣನ? ಮಾತಾಡಬೇಕು, ನಾನು ತಕ್ಷಣ ಅಂಕಲ್ ಜೊತೆ ಮಾತಾಡಬೇಕು. ರಾಮ್ ಆಲೋಚನೆಯಲ್ಲಿದ್ದಾಗ ಅವ್ನ ಫೋನ್ ರಿಂಗ್ ಆಯಿತು. ನೋಡಿದ್ರೆ ಆ ಫೋನ್ ಮಾಡ್ತಿರೋದು ಮೀರಾ ಮದರ್. ರಾಮ್ ತಕ್ಷಣ ಲಿಫ್ಟ್ ಮಾಡಿ, ಹೇಳಿ ಅಮ್ಮ ಅಂದ. ಅವರು ತಡಬಡಾಯಿಸ್ತಾ, ಅಪ್ಪ, ನನಗೆ ಸೀತಾಳ ಬಗ್ಗೆ ಕೆಲವು ವಿಷಯಗಳು ನೆನಪಿಗೆ ಬಂದವು. ನಿಮ್ಮ ಜೊತೆ ನೆನ್ನೆಯೇ ಹೇಳಬೇಕಂತ್ಕೊಂಡೆ, ಆದರೆ ಅದೆಲ್ಲ ಗೊಂದಲ ಆಗೋಯ್ತು ಅಂದರು. ರಾಮ್ ಆತುರದಿಂದ, ಹೇಳಿ ಅಮ್ಮ, ಏನದು ವಿಷಯ ಅಂದ. ಮೀರಾ, ಅಪ್ಪ, ನನ್ನ ಕೈಗೆ ಸೀತಾ ಹಸುಗೂಸಾಗಿ ಬಂದಾಗ ಅವಳ ಆರೋಗ್ಯ ಏನೇನೂ ಚೆನ್ನಾಗಿರಲಿಲ್ಲ. ಹೃದಯ ವೇಗವಾಗಿ ಬಡ್ಕೊಳ್ತಿರಲಿಲ್ಲ. ಉಸಿರಾಡೋದರಲ್ಲಿ ಏನೋ ತೊಂದರೆ ಇದೆ ಅಂತ ಡಾಕ್ಟರ್ ಹೇಳಿದರು. ಮಗುವಿನ ಹೃದಯ ತುಂಬ ವೀಕ್ ಆಗಿದೆ. ಆ ಮಗು ಬದುಕಲ್ಲ ಅಂತಲೇ ಯಾರೋ ತಂದು ಬಿಸಾಡಿರಬೇಕು ಅಂತ ಡಾಕ್ಟರ್ ಹೇಳಿದ್ರು. 15 ದಿನ ಅಬ್ಸರ್ವೇಷನಲ್ಲಿಟ್ಟು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಮಗು ಕ್ಷೇಮವಾಗಿ ಗಂಡಾಂತರದಿಂದ ಪಾರಾಗಿ ಹೊರಗೆ ಬಂತು. ಬಹುಶಃ ಮಗು ಬದುಕಲ್ಲ ಅನ್ನೋ ಕಾರಣಕ್ಕೆ ಯಾರೋ ಬಿಟ್ಟು ಹೋಗಿರಬಹುದು ಅನಿಸುತ್ತೆ ಅಂದರು. ರಾಮ್ ಆಲೋಚಿಸ್ತಾ, ನಿಜ ಇರ್ಬೋದು ಅಮ್ಮ. ಒಂದು ವೇಳೆ ಮಗುವಿನ ಆರೋಗ್ಯದ ಬಗ್ಗೆ ತಿಳಿದು ದುಡ್ಡು ಖರ್ಚು ಮಾಡೋದು ಇಷ್ಟ ಇಲ್ಲದೆ ಬಿಟ್ಟು ಹೋಗಿರಬಹುದು. ನಾನು ನೋಡ್ಕೊಳ್ತೀನಿ, ನೀವು ವಿಷಯನ ಸೀತಾ ಹತ್ರ ಡಿಸ್ಕಸ್ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಪ್ರತಾಪ್ ಅಂಕಲ್ ಮನೆಗೆ ತಲುಪದ. ಅಲ್ಲಿ ನೋಡಿದ್ರೆ ಅವ್ರು ತುಂಬ ನೋವಿನಲ್ಲಿರೋದು ಕಂಡು ಬಂತು. ರಾಮ್ ನೇರವಾಗಿ ಕೇಳ್ದ, ಯಾಕೆ ಹೀಗೆ ಮಾಡಿದ್ರಿ? ನೀವು ಇಷ್ಟು ವರ್ಷಗಳಿಂದ ಇಷ್ಟೊಂದು ದೊಡ್ಡ ವಿಷಯವನ್ನು ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿದ್ರಿ? ಪ್ರತಾಪ್ ಅವರು ಬೇಸರ ಪಟ್ಕೊಳ್ತಾ, ರಾಮ್, ನಾನೇನು ತಪ್ಪು ಮಾಡಿಲ್ಲ. ನನ್ನ ಮಗು ನನಗೆ ಬೇಕಂತ ಎಷ್ಟೋ ವರ್ಷಗಳಿಂದ ನಾನು ಅತ್ತಿದ್ದೀನಿ. ನಿಮ್ಮ ಅತ್ತೆ ನನ್ನನ್ನೇ ತಪ್ಪು ತಿಳಿಯುವಂತೆ ನಿನಗೆ ಹೇಳಿರಬಹುದು. ನಿಜ ಹೇಳಬೇಕಂದ್ರೆ ನಾನು ಮಾಡಿದ ತಪ್ಪು ಒಂದೇ. ನಿಮ್ಮ ಅತ್ತೆಯವ್ರು ನನ್ನನ್ನು ಹೊರಟು ಹೋಗು ಅಂದಾಗ ಅಲ್ಲಿಂದ ಬಂದುಬಿಟ್ಟಿದ್ದು. ಕೋಪದಿಂದ ಇಂಡಿಯಾಗೆ ಬಂದುಬಿಟ್ಟೆ. ಆದರೆ ಬಂದು 4 ದಿನಕ್ಕೆ ನನಗೆ ಆಕ್ಸಿಡೆಂಟ್ ಆಯಿತು. 1 ತಿಂಗಳು ಪ್ರಜ್ಞೆ ಇರಲಿಲ್ಲ. ಹಾಸ್ಪಿಟಲ್ ಬೆಡ್ ಮೇಲಿದ್ದೆ. ಪ್ರಜ್ಞೆ ಬರೋಷ್ಟರಲ್ಲಿ ತುಳಸಿ ನನ್ನ ಪೂರ್ತಿಯಾಗಿ ಅಹಂಕಾರಿ ಅಂದ್ಕೊಂಡಿದ್ಲು. ನನ್ನ ಮನುಷ್ಯರ ಮೂಲಕ ಅವಳ ವಿವರಗಳು, ಕ್ಷೇಮವನ್ನು ತಿಳಿಯೋ ಪ್ರಯತ್ನ ಮಾಡಿದೆ. ನನ್ನ ಮೇಲೆ ತುಂಬ ಕೋಪ, ಆವೇಶದಿಂದಿದ್ದಾಳೆ ಅಂತ ತಿಳಿಯಿತು. ನಾನು ಬೆಡ್ನಿಂದ ಏಳಲಾಗದ ಪರಿಸ್ಥಿತಿಯಲ್ಲಿದ್ದೆ. ಕೆಲವು ದಿನಗಳು ಕಳೆದವು. ತುಳಸಿ ನನಗಾಗಿ ಬರ್ತಾಳೇನೋ ಅಂತ ಕಾಯ್ತಿದ್ದೆ, ಆದರೆ ಬರಲಿಲ್ಲ. ನಮ್ಮ ಮನೆಯಲ್ಲಿ ದೊಡ್ಡವ್ರ ಜಗಳ ಜಾಸ್ತಿ ಆಯಿತು. ನನ್ನ ಹತ್ರ ಮಾತು ತಡ ಮಾಡಿದ್ರು. ನಾನು ಈ ಪರಿಸ್ಥಿತಿಯಲ್ಲಿರೋದು ತುಳಸಿನೇ ಕಾರಣ. ಅವಳಾಗೆ ಒಂದು ಕ್ಷಮೆ ಕೇಳೋವರೆಗೂ ನೀನು ಅವಳ ಹತ್ರ ಹೋಗಬಾರ್ದು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ರು. ಮಾಡೋ ದಾರಿ ಇಲ್ಲದೆ ತುಳಸಿಗಾಗಿ ಕಾಯ್ತಾ ಕಳೆದೆ. ಒಂದು ದಿನ ತುಳಸಿ ನನಗಾಗಿ ಬಂದಳು. ಆದರೆ ಅಮ್ಮನಿಗೆ ತುಳಸಿ ಮೇಲೆ ಕೋಪ ಇತ್ತು. ಅದಕ್ಕೆ ನನಗಿನ್ನೊಂದು ಮದುವೆ ಮಾಡ್ತಿರುವಂತ ಸುಳ್ಳು ಹೇಳಿ ಅವಳಿಗೆ ನೋವುಂಟು ಮಾಡಿದ್ರು. ಸ್ವಭಾವತಃ ಹಠವಾದಿಯಾದ ತುಳಸಿಗೆ ಅದನ್ನು ತಡ್ಕೊಳ್ಳೋದಕ್ಕಾಗಲಿಲ್ಲ. ಆವೇಶದಲ್ಲಿ ಕಾರ್ ಆಕ್ಸಿಡೆಂಟ್ ಮಾಡಿಕೊಂಡ್ಳು. ಹಾಸ್ಪಿಟಲ್ನಲ್ಲಿದ್ದಾಳೆ ಅಂತ ತಿಳಿಯಿತು. ಇನ್ನು ನಾನು ಒಂದು ಕ್ಷಣನೂ ತಡ ಮಾಡದೆ ಹಾಸ್ಪಿಟಲ್ಗೆ ಓಡಿದೆ. ಆದರೆ ಅಷ್ಟರಲ್ಲಾಗಲೇ ತುಂಬ ತಡವಾಗೋಗಿತ್ತು. ಹುಟ್ಟಿದ ಮಗುವಿನ ಹೃದಯ ಬಡ್ಕೊಳ್ತಿರ್ಲಿಲ್ಲ, ಉಸಿರಾಡ್ತಿರ್ಲಿಲ್ಲ. ಸತ್ತ ಮಗು ನನ್ನ ಕೈಯಲ್ಲಿತ್ತು. ನಾನು ಪ್ರೀತಿಸೋ ತುಳಸಿ ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ಲು. ಅವಳಿಗೆ ಎಚ್ಚರ ಆದರೆ ಸತ್ತ ಮಗುವನ್ನು ನೋಡಿ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ಹಾಸ್ಪಿಟಲ್ ಸಿಬ್ಬಂದಿಗೆ ದುಡ್ಡು ಕೊಟ್ಟು ಮಗುವನ್ನು ಊತ ಹಾಕೋದಕ್ಕೆ ಹೇಳಿದೆ. ಆಗ ಹೇಳಲು ನಾನು ಎಷ್ಟು ನೋವು ತಿಂದಿರ್ತೀನಿ ಅಂತ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಪ್ರಜ್ಞೆ ಬಂದ ತುಳಸಿ ತನ್ನ ಮಗುವಿನ ಬಗ್ಗೆ ಕೇಳಿದ್ಲು. ಕನಿಷ್ಠ ಕಣ್ಗಳಿಂದಲೂ ನೋಡ್ದಂದು ಮಾಡಿದೆ ಅಂತ ತಪ್ಪು ನನ್ನದೇ ಅಂತ ನನ್ನನ್ನು ಅಸಹ್ಯ ಪಟ್ಕೊಂಡು ಹೊರಟೋದ್ಲು. ನನಗೆ ಶಾಶ್ವತವಾಗಿ ದೂರವಾದ್ಲು. ನಿಜ ಹೇಳಬೇಕಂದ್ರೆ ಗರ್ಭಿಣಿಯಾಗಿದ್ದ ತುಳಸಿ ಆಲ್ಕೋಹಾಲ್ ತೆಗೆದುಕೊಂಡು ಮಗುವಿನ ಹೆಲ್ತ್ ಕೇರ್ ಮಾಡಲಿಲ್ಲ. ಆದರೆ ಆ ಮಾತನ್ನು ನಾನು ಅವಳಿಗನ್ನಲಿಲ್ಲ. ಅವಳು ಆಲ್ಕೋಹಾಲ್ ತೆಗೆದುಕೊಳ್ಳಲು ನಾನೇ ಕಾರಣ. ಆದ್ದರಿಂದ ಆ ನಿಂದನೆ ನನ್ನ ಮೇಲೆ ಬರೋದು ಕರೆಕ್ಟ್ ಅಂತ ಒಬ್ಬಂಟಿಯಾಗಿ ಉಳಿದು ಬದುಕ್ತಿದ್ದೀನಿ ರಾಮ್ ಅಂತ ಅವನ್ನ ಗಟ್ಟಿಯಾಗಿ ಹಿಡಿದು ಅಳ್ತಾ ಹೇಳಿದ್ರು ಪ್ರತಾಪ್. ಅಷ್ಟೇ, ರಾಮ್ಗೆ ವಿಷಯ ಅರ್ಥ ಆಯಿತು. ನಡೆದ ವಿಷಯದಲ್ಲಿ ಇಬ್ಬರೂ ತಪ್ಪು ಇದೆ. ಆದರೆ ಒಬ್ಬರನ್ನೇ ನಿಲ್ಲಿಸೋದು ಕರೆಕ್ಟ್ ಅಲ್ಲ ಅನ್ನಿಸ್ತಾದರೆ ಎಲ್ಲೋ ಒಂದು ಕಡೆ ಗೊಂದಲ, ಸಂದೇಹ ಇತ್ತು. ಅದಕ್ಕೆ ರಾಮ್ ಒಂದು ನಿರ್ಧಾರಕ್ಕೆ ಬಂದ. ಅಂಕಲ್, ನಾನು ಹೇಳೋದನ್ನು ಕೇಳಿ ಅಂತ ಪ್ರತಾಪ್ ಅವರಿಗೆ ಹೇಳಬೇಕಾದದ್ದನ್ನು ಹೇಳಿ ಮನೆಗೆ ತಲುಪದ. ಅಷ್ಟರಲ್ಲಾಗಲೇ ತುಂಬ ತಡವಾಗಿತ್ತು. ಮನೆಯಲ್ಲಿ ಸೀತಾ ಅವನಿಗಾಗಿ ಕಾಯ್ತಾ ಕೂತಿದ್ಲು. ತುಳಸಿ ಅವರು ತಮ್ಮ ರೂಮ್ನಲ್ಲಿದ್ದರು. ಅವರು ತನ್ನ ಗತಕಾಲವನ್ನೆಲ್ಲ ರಾಮ್ಗೆ ಹೇಳಿ ತುಂಬ ಡಿಸ್ಟರ್ಬ್ ಆಗಿದ್ದರು. ಸೀತಾ ಸಾರಿ ಹೇಳಿದ್ರು. ಅವರು ಮಾತಾಡಲಿಲ್ಲ. ನಿಜಕ್ಕೂ ಹೊರಗಡೆ ಬರಲೇ ಇಲ್ಲ.
ಊಟಕ್ಕೆ ಕರೆದ್ರು ಬೇಡ ಅಂತ ತನ್ನನ್ನು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಸೀರಿಯಸ್ ಆದರು. ರಾಮ್ ಬರೋದನ್ನು ನೋಡಿ ಸೀತಾ ಓಡ್ತಾ ಹೋದ್ಲು. ಅವನು ಅವಳ ಹತ್ರ ಕರೆದು ಸಾರಿ ಲೇಟ್ ಆಯಿತಾ ಅಂದ. ಸೀತಾ ಕಣ್ಣೀರು ಹಾಕ್ತಾ ಎಲ್ಲಿಗೆ ಹೋಗಿದ್ರಿ, ಫೋನ್ ಮಾಡಿದ್ರೆ ಲಿಫ್ಟ್ ಮಾಡಲಿಲ್ಲ, ಆ ರಾವಳಿ ಜೊತೆ ಜಗಳ ಆಡಿದ್ರೆ ತಿಳಿತಿಲ್ಲ, ಪ್ರತಾಪ್ ಅಂಕಲ್ ಹತ್ರ ಹೋದ್ರೆ ತಿಳಿತಿಲ್ಲ, ತುಂಬ ಟೆನ್ಷನ್ ಆಯಿತು ಅಂದ್ಲು. ರಾಮ್ ಅವಳ ಒಂದು ಕಡೆ ಕೂರಿಸಿ ಅಡುಗೆ ಒಂದು ಕಡೆ ನೋಡಿ ಸನ್ನೆ ಮಾಡ್ದ. ಅದರ ಅರ್ಥ ಒಂದು ಗ್ಲಾಸ್ ಹಾಲು ತರೋಲು. ಅವ್ನು ಹೋಗಿ ಹಾಲು ತಂದು ಕೊಟ್ಟ. ರಾಮ್ ಸೀತಾಳ ಬಾಯಿಗೆ ಹಾಲಿನ ಗ್ಲಾಸ್ ಇಡ್ತಾ ಮೊದಲು ನೀನು ಈ ಹಾಲು ಕುಡಿ, ತುಂಬ ವೀಕಾಗಿ ಕಾಣಿಸ್ತಿದ್ಯಾ ಅಂತ ಆರ್ಡರ್ ಮಾಡ್ದ. ಸೀತಾ ಅವನ ಕೈಗಳಿಂದ ಹಾಲು ಕುಡಿದ್ಲು. ರಾಮ್ ಅವಳು ತುಟಿಯನ್ನು ಒರೆಸ್ತಾ ಸಣ್ಣಗೆ ನಕ್ಕು ಡೋಂಟ್ ವರಿ, ಅದೆಲ್ಲ ನಾನು ನೋಡ್ಕೊಳ್ತೀನಿ, ನೀನು ಮಾತ್ರ ಜಾಸ್ತಿ ಯೋಚನೆ ಮಾಡಿ ಟೆನ್ಷನ್ ಆಗಬೇಡ, ನಾವು ಮಾರ್ನಿಂಗ್ ಒಂದು ಕಡೆ ಹೋಗಬೇಕು ಅಂದ. ಸೀತಾ ಗೊಂದಲದಿಂದ ನೋಡ್ತಾ ಎಲ್ಲಿಗ್ರಿ, ನಿಜಕ್ಕೂ ಏನಾಯಿತು ಅಂತ ಕೇಳಿದ್ರೆ ರಾಮ್ ಸೀರಿಯಸ್ ಆಗಿ ನೋಡಿ ಇಷ್ಟೇ ತಾನೇ ಹೇಳಿದ್ದು, ಟೆನ್ಷನ್ ಏನಿಲ್ಲ ಅಂತ, ಯಾಕೆ ಟೆನ್ಷನ್ ಆಗ್ತೀ, ಆ ಅರಾವಳಿ ಕೊಡಬೇಕಾದ ಡೋಸ್ ಕೊಟ್ಟು 7 ಕುಂಡಲ ಜ್ಞಾನೋದಯ ಮಾಡಿ ಬರ್ತಿದ್ದೀನಿ. ನಿಜಕ್ಕೂ ಆ 7 ಕುಂಡಲ ಯಾರು ಗೊತ್ತಾ, ನೀನು ಸೇವ್ ಮಾಡಿದ ಸ್ನೇಹಲತಾಳ ಫಾದರ್, ಅವನಿಗೆ ಮುಂಚೆ ಆ ವಿಷಯ ಗೊತ್ತು ಅಂತ ಶಾಕ್ ಕೊಟ್ಟ. ಸೀತಾ ಆಶ್ಚರ್ಯದಿಂದ ನೋಡ್ತಾ ಹೌದಾ ಅಂದ್ಲು. ರಾಮ್ ಗಣೇಶ್ ಮೂಲಕ ತನ್ನ ವಿಷಯ ತಿಳಿತಂತ ಹೇಳಿ ಹಾಗೆ ಪ್ರತಾಪ್ ಅಂಕಲ್ ಜೊತೆ ಮಾತಾಡಿದೆ ಅಂತ ಪ್ರತಾಪ್ ಹೇಳಿದ್ನೆಲ್ಲ ಹೇಳ್ದ. ನಡೆದ ವಿಷಯದಲ್ಲಿ ಇಬ್ಬರು ತಪ್ಪು ಇದೆ, ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ, ಅದೇನಂತ ಬೇಗನೆ ತಿಳಿಯುತ್ತೆ. ಸರಿ ನೀನು ರೆಸ್ಟ್ ತಗೋ, ನಾನು ಅತ್ತೆ ಹತ್ರ ಹೋಗಿ ಏನಾದರೂ ತಿನ್ಸಿ ಬರ್ತೀನಿ, ಮಾರ್ನಿಂಗ್ ನಮ್ಮ ಜರ್ನಿ ಅಂದ. ಸೀತಾ ಸರಿ ಅನ್ನುವಂತೆ ತಲೆ ಆಡಿಸ್ತಾ ರೂಮ್ಗೆ ಬಂದಳು. ರಾಮ್ ಲಕ್ಷ್ಮಣ್ ಹಾಗೆ ಶಿರಿಸಾ ಜೊತೆ ಕೆಲವು ವಿಷಯಗಳನ್ನ ಹೇಳ್ದ. ಅವರು ಏನು ಮಾಡಬೇಕು ಎಂಬುದನ್ನು ಕ್ಲಿಯರ್ ಮಾಡಿ ಕಿಚನ್ನಲ್ಲಿ ಒಂದು ಪಾತ್ರೆ ತುಂಬ ಹಾಲು ಹಾಕ್ಕೊಂಡು ತುಳಸಿ ಅವರ ರೂಮ್ಗೆ ಬಂದ. ಅವರು ರಾಮ್ ಬರೋದು ನೋಡಿ ಸ್ವಲ್ಪ ಕಂಟ್ರೋಲ್ ಆದರು. ರಾಮ್ ಎಲ್ಲಿಗೋಗಿದೆ, ಪ್ರಕಾಶ್ ಕಾಲ್ ಮಾಡಿದ್ದ, ಅವ್ರು ನಾಳೆ ಬರ್ತಿದ್ದಾರಂತೆ. ರಾಮ್ ಅವ್ರ ಮುಂದೆ ಹಾಲಿನ ಪಾತ್ರೆ ಇಟ್ಟು ಆ ವಿಷಯ ನಂಗೆ ಗೊತ್ತು ಅತ್ತೆ, ಮೊದಲು ನೀನು ಹಾಲು ಕುಡಿ, ಬೆಳಗ್ಗಿನಿಂದ ಏನೂ ತಿಂದಿಲ್ಲ ತಾನೇ, ಕುಡಿ ಅಂದ. ಅವ್ರು ಸಣ್ಣಗೆ ನಕ್ಕು ಇಲ್ಲಪ್ಪ ನನ್ನ ಕೈಲಾಗಲ್ಲ, ನಾನು ಕುಡಿಯಲ್ಲ ಅಂದರು. ರಾಮ್ ನಗ್ತಾ ನಂಗೆ ಗೊತ್ತು ಬಿಡು, ನೀನು ಕುಡಿತೀಯಾ, ನಿನಗೆ ಮಿಲ್ಕ್ ಅಂದ್ರೆ ಇಷ್ಟ ತಾನೇ, ನಮ್ಮ ಅತ್ತೆ ಯಾವಾಗಲೂ ಹೀಗೆ ಪಾತ್ರೆ ತುಂಬ ಇರೋ ಮಿಲ್ಕ್ನೆಲ್ಲ ಕುಡ್ಕೊಂಡ್ಬಿಡ್ತಾರೆ ಅಂತ ಕೊಟ್ಟ. ಅವರವನ ಕಡೆ ಪ್ರೀತಿಯಿಂದ ನೋಡ್ತಾ ಅಳಿಯನನ್ನೇ ಮಗನಂತೆ ಭಾವಿಸ್ತಾ ತಂದು ಹಾಲನ್ನೆಲ್ಲ ಕುಡಿದು ಗಟ್ಟಿಯಾಗಿ ನಿಟ್ಟುಸಿರು ಬಿಟ್ಟು ಅವನ ಕಡೆ ನೋಡಿದ್ರು. ಸ್ವಲ್ಪ ಸಮಯದ ಹಿಂದೆ ಸೀತಾ ಕುಡಿದಂತೆ ಅವರು ಕೂಡ ಹಾಲನ್ನು ಕುಡಿದ್ರು. ರಾಮ್ಗೆ ಏನೋ ಅನ್ನಿಸ್ತು, ಸೀತಾಳ ಟೇಸ್ಟ್ ಮತ್ತು ಅತ್ತೆ ಟೇಸ್ಟ್ ಒಂದೇ ಥರ ಇರುತ್ತೆ, ಇಬ್ಬರೇ ಅಂದ್ಕೊಂಡು ತಾನು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬೆಳಿಗ್ಗೆ ಹೋಗಬೇಕಾಗಿದೆ ಅಂತ ಸೀತಾ ಕೂಡ ಬರ್ತಾಳೆ ಅಂತ ಹೇಳಿ ಅವ್ರನ್ನ ರೆಸ್ಟ್ ತೊಗೊಳಕ್ಕೆ ಅಂತ ಹೇಳ್ತಾ ಹೊರಗೆ ಬಂದುಬಿಟ್ಟ. ಮಾರನೇ ದಿನ ರಾಮೇಶ್ವರದ ಪ್ರಯಾಣಕ್ಕೆ ಸಿದ್ಧವಾಗ್ತಿದ್ದ. ನನ್ನ ಮಗಳನ್ನು ಕಾಪಾಡಿದ್ದು ನನ್ನ ಶತ್ರುವಿನ ಹೆಂಡತಿ ಸೀತಾ, ಸಮಯಕ್ಕೆ ಅವಳು ಬರದೇ ಇದ್ದಿದ್ದರೆ ನಾನು ಒಬ್ಬಳೆ ಮಗಳು ಪ್ರಾಣದೊಂದಿಗೆ ಇರ್ತಿರ್ಲಿಲ್ಲ ಅಲ್ವಾ ಅಂತ ಹೇಳಿಕೊಂಡಲ್ಲ ಪಶ್ಚಾತ್ತಾಪ ಪಡ್ತಿದ್ದ. ಅವನಿಗೆ ಇದೆಲ್ಲ ತಪ್ಪು ಅಂತ ಅನ್ನಿಸ್ತು. ನಿಜಕ್ಕೂ ರಾಮ್ ತನಗೆ ಶತ್ರು ಯಾಕಾದ? ಅರಾವಳಿ ಪ್ರೀತಿಸಿದ್ಲು, ಆದರೆ ರಾಮ್ ಪ್ರೀತಿಸ್ತಿಲ್ಲ, ಆದ್ದರಿಂದ ಶತ್ರು ಆದಂತ ಅಲ್ಲ. ನಾನು ತಪ್ಪು ಮಾಡ್ತಿದ್ದೀನಿ, ಅರಾವಳಿ ತಪ್ಪಾಗಿ ನಡ್ಕೊಳ್ತಿದ್ದಾಳೆ, ಇದೆಲ್ಲ ಸರಿಯಲ್ಲ, ಈಗ ನಾನೇನು ಮಾಡಬೇಕು ಅಂತ ಆಲೋಚನೆಯನ್ನು ಮಾಡ್ತಿದ್ದ. ಅವನಲ್ಲಿ ಬದಲಾವಣೆ ಬಂದಿದೆ. ಅದು ರಾಮ್ ಮತ್ತು ಸೀತಾ ಅವರಿಗೆ ಒಳ್ಳೇದು ಮಾಡುತ್ತದೋ ಅಥವಾ ಇನ್ನು ಕೆಲವು ತೊಂದರೆಗಳನ್ನ ತರುತ್ತೋ ನೋಡಬೇಕು. ರೂಮ್ನಲ್ಲಿ ಸೀತಾ ಏನೋ ಗೊಂದಲದಲ್ಲಿದ್ದಾಳೆ, ಆದರೆ ತನ್ನ ಗಂಡನ ಸಮರ್ಥನೆ ಮೇಲೆ ನಂಬಿಕೆ ಇತ್ತು. ಈ ಸಮಸ್ಯೆಗೆ ಪರಿಹಾರ ಖಂಡಿತ ಆಲೋಚಿಸ್ತಾರೆ ಅಂತ ನಿದ್ದೆ ಮಾಡದೆ ಕಾಯ್ತಿದ್ದಾಳೆ. ಸ್ವಲ್ಪ ಸಮಯ ಕಳೀತು. ರಾಮ್ ರೂಮಿಗೆ ಬಂದ. ಸೀತಾ ಇನ್ನೂ ನಿದ್ದೆ ಮಾಡದೆ ಇರೋದು ನೋಡಿ ಹತ್ತಿರ ಕರೆದು ಏನಾಯಿತು, ನಿದ್ದೆ ಬರ್ತಿಲ್ವಾ ಅಂದ. ಅವಳವನ ಕೆನ್ನೆಯ ಸವರ್ತಾ ನೀವು ಊಟ ಮಾಡಿಲ್ಲ ಅಲ್ವರಿ, ನೋಡಿ ಎಷ್ಟು ವೀಕ್ ಆಗಿದ್ದೀರಿ, ಬನ್ನಿ ಊಟ ಮಾಡೋಣ, ಆಗ ನಂಗೆ ನಿದ್ದೆ ಬರುತ್ತೆ ಅಂದ್ಲು. ರಾಮ್ ಸಣ್ಣಗೆ ನಕ್ಕು ಇಲ್ಲ ಸೀತಾ, ನಾನು ಡಿನ್ನರ್ ಮಾಡಿದೆ, ಪ್ರತಾಪ್ ಅಂಕಲ್ಗೆ ಊಟ ಮಾಡಿಸಿ ನಾನು ತಿಂದು ಅವ್ರು ತಿನ್ನುವಂತ ಮಾಡಿ ಬಂದೆ, ನಾನೇನು ವೀಕ್ ಆಗಿಲ್ಲ, ಜಾಸ್ತಿ ಯೋಚನೆ ಮಾಡಿ ನನಗೆ ಹೆಡ್ಡಕ್ಕೆ ತರಿಸ್ಬೇಡ, ನೀನು ಟೆನ್ಷನ್ ಆಗದೆ ಮಲ್ಕೋ ಅಂದ. ಸೀತಾ ಏನು ಮಾತಾಡಿರ ಓಕೆ ಗುಡ್ ನೈಟ್ ರೀ ಅನ್ನುತ್ತಾ ಅವನನ್ನು ಅಪ್ಕೊಂಡು ಮಲಗಿಬಿಟ್ಲು. ಮಾರನೇ ದಿನ ಬೆಳಿಗ್ಗೆ ತುಂಬ ಅರ್ಲಿಯಾಗಿ ಸೀತಾಳನ್ನು ಕರ್ಕೊಂಡು ಏರ್ಪೋರ್ಟ್ಗೆ ತಲುಪಿದ. ಮನೆ ಹತ್ತಿರ ಲಕ್ಷ್ಮಣ್ ಶಿರಿಸಾ ಇದ್ದರು. ತುಳಸಿ ಅವ್ರ ನಿದ್ದೆಯಿಂದ ಹೇಳೋಷ್ಟರಲ್ಲೇ ರಾಮ್ ಮತ್ತು ಸೀತಾ ಇರಲಿಲ್ಲ. ಅವ್ರು ಅಂದ್ಕೊಂಡ್ರು ಯಾವುದೋ ಬಿಸ್ನೆಸ್ ಕೆಲಸದ ಮೇಲೆ ಹೋಗಿರಬಹುದು ಅಂತ. ಸ್ವಲ್ಪ ಸಮಯ ಕಳೀತು. ರಾಮ್ ಪೇರೆಂಟ್ಸ್ ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದರು. ಅವರಿಗೆ ರಾಮ್ ಮುಂಚೆ ಹೇಳಿದ 2 ದಿನ ಊರಿನಲ್ಲಿ ಇರಲ್ಲ ಅಂತ. ಪ್ರಸ್ತುತ ಅಲ್ಲಿ ಎಲ್ಲವೂ ಸೈಲೆಂಟ್ ಆಗಿದೆ. ರಾಮ್ ಸೀತಾ ಏರ್ಪೋರ್ಟ್ಗೆ ಹೋಗಿರೋದು ವಿಠಲ್ಗೆ ತಿಳಿಯಿತು. ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ತಿಳಿಯಬೇಕಂತ ತನ್ನ ಮನುಷ್ಯರನ್ನು ಬೆನ್ನಟ್ಟೋದಕ್ಕೆ ಕಳಿಸಿದ್ದಾನೆ. ಅವನಿಗೆ ಅರಾವಳಿಗೆ ರಾಮ್ ವಾರ್ನಿಂಗ್ ಕೊಟ್ಟ ವಿಷಯ ತಿಳಿಯಿತು. ಅಷ್ಟೇ ಅಲ್ಲ, ಇದುವರೆಗೆ ತನ್ನ ವೈಫ್ಗೆ ಹೇಳಿದ ಐ ಲವ್ ಯು ಅನ್ನೋ ಅರಾವಳಿ ಮುಂಚೆ ರಾಮ್ ಹೇಳಿದ್ದಾನೆ. ತನ್ನ ವೈಫ್ನ ಎಷ್ಟು ಪ್ರೀತಿಸ್ತಿದ್ದಾನೆ ಅಂತ ಹೇಳಿದ್ದಾನೆ ಅಂದರೆ ಏನರ್ಥ? ರಾಮ್ ಮತ್ತು ಸೀತಾ ಮಧ್ಯೆ ಡಿಸ್ಟೆನ್ಸ್ ಇದೆಯಾ ಅಥವಾ ಅಮಿತವಾದ ಪ್ರೀತಿ ಇದೆಯಾ? ನಿಜಕ್ಕೂ ಇವರು ಎಂಜಾಯ್ ಮಾಡೋದಕ್ಕೆ ಹನಿಮೂನ್ಗೆ ಹೋಗ್ತಿದ್ದಾರೆ ಅಂದ್ಕೊಂಡ್ರೆ
ರಾಮೇಶ್ವರಕ್ಕೆ ಹೋಗ್ತಿದ್ದಾರೆ ಅಂದರೆ ಅಲ್ಲೇನಾದರೂ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ತಿದ್ದಾನಾ? ಹೀಗೆ ತುಂಬ ಡೌಟ್ಗಳಿದ್ವು. ಏನೇ ಆಗಲಿ ರಾಮ್ಗೆ ಅವನ ವೈಫ್ನ ದೂರ ಮಾಡಬೇಕು, ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಬೇಕು. ರಾಮ್ ಯಾವಾಗಲೂ ವಿಜಯದ ಗರ್ವದಿಂದ ಕಾಣಿಸ್ತಾನೆ. ಅವನ ವೀಕ್ನೆಸ್ ಏನಂತ ತಿಳಿಯುತ್ತಲ್ವಾ? ಸುಂದರವಾದ ಹೆಂಡತಿಯನ್ನು ಮಾಯ ಮಾಡಿ ಅಳಿಸ್ತೀನಿ, ನಾನು ಸ್ವಂತ ಮಾಡ್ಕೊಂಡು ತೀರ್ತೀನಿ ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ. ಸೀತಾ ವಿಚಿತ್ರವಾಗಿ ನೋಡ್ತಿದ್ರೆ ರಾಮಳ ಕೈ ಹಿಡಿದು ಕೆಲವು ಪಂಡಿತರ ಬಳಿಗೆ ಹೋದ. ಮುಂಚೆ ಮಾಡ್ಕೊಂಡಿದ್ದ ಎಲ್ಲ ಸೆಟಪ್ ಆಗಿದ್ದರಿಂದ ಅವರು ದೋಷ ನಿವಾರಣೆ ಪೂಜೆ ಮಾಡಿಸ್ತಿದ್ದಾರೆ. ರಾಮ್ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಸೀತಾ ಹಣೆ ಕುಂಕುಮ ಇಡ್ತಾ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಮನಸ್ಸಿನಲ್ಲಿ ಅಂದ್ಕೊಂಡ, ನಿಂಗೇನೂ ಆಗಲ್ಲ, ನಿನಗಾಗಿ ನಾನೇನಾದರೂ ಮಾಡ್ತೀನಿ ಸೀತಾ ಅಂತ. ಅವಳು ಸಣ್ಣಗೆ ನಕ್ಕು, ನೀವಿಂಥ ಪರಿಹಾರ ಪೂಜೆಗಳನ್ನ ನಂಬ್ತೀರಾ ಅಂದ್ಲು. ರಾಮ್ ನಗ್ತಾ, ಕೆಲವು ಬಾರಿ ನಮ್ಮ ಇಷ್ಟದ ಪ್ರಮೇಯವಿಲ್ಲದೆ ಸಂಬಂಧವಿಲ್ಲದೆ ಕೆಲವು ತಪ್ಪುಗಳು ನಡೆಯುತ್ತವೆ, ಪರಿಹಾರ ತಪ್ಪಲ್ಲ ನಾವು ಮಾಡಬೇಕಲ್ವೇ? ನೀನು ಲಾಯರ್ ಥರ ಕ್ವಶ್ಚನ್ ಆಗ್ತೆ, ಭಕ್ತಿಯಿಂದ ಅವ್ರೇನು ಹೇಳ್ತಾರೋ ನೋಡು ಅಂದ. ಅಲ್ಲಿನವರು ಪೂಜೆ ಪೂರ್ತಿ ಮಾಡಿ ಇಬ್ಬರ ಮೇಲೂ ಅಕ್ಷತೆ ಮತ್ತು ಸ್ವಲ್ಪ ತೀರ್ಥ ಪ್ರೋಕ್ಷಣೆ ಮಾಡಿದ್ರು. ನಂತರ ಸಮುದ್ರ ಸ್ನಾನ ಮಾಡೋದು ಕೇಳಿದ್ರು. ವಿಚಿತ್ರ ಏನಂದರೆ ರಾಮೇಶ್ವರ ಸಮುದ್ರದಲ್ಲಿ ಅಲೆಗಳೇ ಇರಲ್ಲ. ರಾಮನ ಪಾದ ತಗಲಿ ಸೇತು ನಿರ್ಮಾಣವಾಯಿತು. ಶ್ರೀರಾಮನಿಗಾಗಿ ಸಮುದ್ರ ತನ್ನ ಶಕ್ತಿಯನ್ನು ಕಡಿಮೆ ಮಾಡ್ಕೊಂತು. ಕಲ್ಲುಗಳು ಕೂಡ ತೇಲಿ ಸೇತುವೆ ನಿರ್ಮಾಣವಾಯಿತು ಅಂತ ಪುರಾಣಗಳು ಹೇಳುತ್ತವೆ. ಕೆಲವು ಸಾಕ್ಷಿಗಳಿವೆ. ರಾಮ ರಾವಣ ಯುದ್ಧ ನಡೀತು, ಲಂಕೆಯಲ್ಲಿ ಸೀತಮ್ಮ ಇದ್ಲು, ಹನುಮಂತ ಲಂಕೆಯನ್ನು ಸೇರಿ ಸೀತಾದೇವಿಯ ಜಾಗ ತಿಳಿದು ಬಂದ, ಹಾಗೆ ಯುದ್ಧ ನಡೆದು ಸೀತಮ್ಮನನ್ನು ರಕ್ಷಿಸಿದ್ರು ಅಂತ ರಾಮಾಯಣ ಹೇಳುತ್ತೆ. ಸೀತಾ ನೀರಂದರೆ ಭಯ ಅನ್ನುವಂತ ನೋಡ್ತಿದ್ರೆ ರಾಮ್ ನಾನಿದ್ದೀನಲ್ವಾ ಅಂತ ಅವಳನ್ನ ಗಟ್ಟಿಯಾಗಿ ಹಿಡಿದು ಸಮುದ್ರ ಸ್ನಾನ ಮಾಡಿಸ್ತಾ ಇಬ್ಬರು ಸಮುದ್ರದ ಮುಳುಗೆದ್ರು. ರಾಮ್ ಕೈಯಲ್ಲಿ 2 ಉಂಗುರಗಳಿದ್ವು, ಅವುಗಳನ್ನ ಸಮುದ್ರದಲ್ಲಿ ಬಿಸಾಡ್ದ. ಅವುಗಳ ಕಾರಣದಿಂದ ಇನ್ಯಾರಿಗೂ ಹಾನಿ ಆಗಬಾರ್ದು ಅಂತ ಹಾಗೆ ಮಾಡೋ ಹೊರಗೆ ಬಂದರು. ಈಗ ರಾಮ್ಗೆ ರಿಲೀಫ್ ಅನ್ನಿಸ್ತು. ಒದ್ದೆಯಾಗಿರೋ ಸೀತಾಳ ಮುಖ ಒರೆಸ್ತಾ, ದೇವ್ರೆ ನನ್ನ ವೈಫ್ಗೆ ಏನೂ ಆಗಬಾರ್ದು ಅಂದ್ಕೊಳ್ತಾ ಪಂಡಿತರು ಹೇಳಿದ ರೀತಿಯಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ಮುಗಿಸಿ ಒದ್ದೆ ಬಟ್ಟೆಗಳನ್ನ ಬದಲಾಯಿಸ್ಕೊಂಡು ಶುದ್ಧಿಯಾಗಿ ಶಿವನ ದರ್ಶನ ಮಾಡೋದಕ್ಕೆ ಹೋದರು. ಅಲ್ಲಿ ನಡೀತಿರೋ ವಿಷಯನೆಲ್ಲ ವಿಠಲ್ ನೋಡ್ತಾನೆ ಇದ್ದ. ಅವರು ದೇವಸ್ಥಾನಕ್ಕೆ ಹೋದರು. ವಿಠಲ್ ಅಲ್ಲಿದ್ದ ಪಂಡಿತರನ್ನ ಕೇಳಿದ, ಇಲ್ಲಿ ಏನು ನಡೀತಿದೆ ಅಂತ. ಅವರು ವಿಷಯ ಹೇಳಿದರು. ವಿಜಯರಾಮ್ ಅವರು ತಮ್ಮ ಹೆಂಡತಿಯ ಕ್ಷೇಮಕ್ಕಾಗಿ ಅವಳಿಗೆಲ್ಲ ಒಳ್ಳೇದಾಗಬೇಕಂತ ಶಾಂತಿ ಪೂಜೆ ಮಾಡಿಸಿದ್ದಾರೆ. ಅವಳಿಗೆ ಯಾವುದೇ ಅಪಾಯ ಆಗದಂತೆ ಪೂಜೆಗಳನ್ನ ಮಾಡಿಸಿದ್ದಾರೆ. ಅವ್ರಿಗೆ ಹೆಂಡತಿ ಅಂದರೆ ತುಂಬ ಇಷ್ಟ ಅಂತ ದೊಡ್ಡದಾಗಿ ಹೇಳಿದ್ರು. ವಿಠಲ್ ನಗ್ತಾ, ರಾಮ್ಗೆ ಸೀತಾ ಅಂದರೆ ಇಷ್ಟೊಂದು ಇಷ್ಟನಾ? ನಾನು ಅವಳನ್ನ ಖಂಡಿತ ಎತ್ತಾಕೊಂಡು ಹೋಗ್ತೀನಿ ಅಂತ ಫಿಕ್ಸ್ ಆದ. ರಾಮ್ ಸೀತಾ ಶಿವನ ದರ್ಶನ ಮಾಡ್ಕೊಂಡು ಗುಡಿಯಲ್ಲಿ ಅವರ ಹೆಸರಿನಲ್ಲಿ ವಿಶೇಷ ಪೂಜೆಗಳು ನಡೆದವು. ಒಂದಿನ ಅಲ್ಲೇ ಇರಬೇಕಾಯಿತು. ಮಾರನೇ ದಿನವೂ ಎಷ್ಟೋ ಭಕ್ತಿ ಶ್ರದ್ಧೆಯಿಂದ ಅಭಿಷೇಕ ನಡೆದವು. ಮಾಡಬೇಕಾದ ಪೂಜಾ ಕಾರ್ಯಕ್ರಮಗಳೆಲ್ಲ ಪೂರ್ತಿಯಾದವು. ಈಗ ರಾಮ್ಗೆ ಸಂತೋಷ ಆಗಿ ಪ್ರಶಾಂತವಾಗಿತ್ತು. ಇನ್ನು ತಾನು ಮಾಡಬೇಕಾದ ಕೆಲಸ ತುಂಬ ಇವೆ ಅಂದ್ಕೊಂಡು ತಕ್ಷಣ ತಿರುಗಿ ಪ್ರಯಾಣವನ್ನು ಬೆಳೆಸ್ದ. ಸೀತಾಳ ಮನಸ್ಸು ಪ್ರಶಾಂತವಾಗಿತ್ತು. ವಿಠಲ್ ತಮ್ಮನ್ನು ಫಾಲೋ ಮಾಡ್ತಿರೋ ವಿಷಯ ಅವರಿಗೆ ಗೊತ್ತಿರಲಿಲ್ಲ. ರಾಮ್ ಮನೆ ತಲುಪದ. ಅಲ್ಲಿ ಅವನ ಪೇರೆಂಟ್ಸ್ ಇದ್ದರು. ಇಬ್ಬರು ಹೋಗೋವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರು. ರಾಮ್ ಸೀತಾಳ ಕಡೆ ನೋಡಿ, ಹೋಗಿ ರೆಸ್ಟ್ ತಗೋ ಅಂದ. ಅವಳು ರೂಮ್ಗೆ ಹೋದ್ಲು. ರಾಮ್ ಒಂದು ಕಡೆ ಕೂತಿದ್ದ. ಎಲ್ಲವೂ ಪ್ರಶಾಂತವಾಗಿದೆ ಅಂತ ಅಂದ್ಕೊಳ್ತಿರುವಾಗ ಅಲ್ಲಿಗೆ ಎಂಟ್ರಿ ಕೊಟ್ಟರು ಪ್ರತಾಪ್ ಅವರು. ಈ ಬಾರಿ ಲಗೇಜ್ ಸಮೇತ ಬಂದಿದ್ದರು. ಅವರು ಬರೋದು ನೋಡಿ ಎಲ್ಲರೂ ಶಾಕ್ ಆದರು. ಗಾಬರಿಯಿಂದ ತುಳಸಿ ಅವ್ರ ಕಡೆ ನೋಡಿದ್ರು. ಶಿರಿಸ ಗಬಗಬನೆ ರೂಮ್ನಲ್ಲಿ ಸೀತಾ ವಿಷಯ ಹೇಳಿದ್ಲು. ಅವಳು ಗಾಬರಿಯಿಂದ ಹೊರಗೆ ಬರ್ತಿದ್ದಾಳೆ. ತುಳಸಿ ಅವ್ರು ಸೀರಿಯಸ್ ಆಗ್ತಾ, ನಿನಗೆಷ್ಟು ಧೈರ್ಯ, ಯಾಕೆ ಬಂದೆ, ಹೊರಗೆ ಹೋಗು ಅಂತ ಅರಿಸ್ತಿದ್ದಾರೆ. ಪ್ರತಾಪ್ ಅವರು ಆನ್ಸರ್ ಕೊಡಲಿಲ್ಲ. ರಾಮ್ ಸೀರಿಯಸ್ ಆಗಿ ತುಳಸಿ ಅವ್ರ ಕಡೆ ನೋಡಿ, ಅಂಕಲ್ನ ನಾನೇ ಕರೆಸಿದ್ದು, ಅವರಿಲ್ಲೇ ಇರ್ತಾರೆ ಅಂದ. ಅಷ್ಟೇ ಒಂದೇ ಬಾರಿ ಎಲ್ಲರೂ ಶಾಕ್ ಆದರು. ತನ್ನ ರೂಮ್ನಲ್ಲಿದ್ದು ಹೊರಗೆ ಬಂದು ಮೆಟ್ಟಲು ಇಳಿತಿದ್ದ ಸೀತಾ ಮಾತು ಕೇಳಿ ಗಾಬರಿ ಆಗಿಬಿಟ್ಲು. ತುಳಸಿಯವ್ರ ಕೋಪರಿಂದ ನೋಡ್ತಾ, ಏನು ನೀನು ಕರೆಸ್ತಾ, ಯಾಕೆ? ಲಲಿತಾ ಅವ್ರ ಮಗನ ಕಡೆ ಯಾಕೆ ಕರೆಸ್ತೆ ಅನ್ನುವಂತ ನೋಡ್ತಿದ್ರೆ ರಾಮ್ ಸಿಂಪಲ್ಲಾಗಿ ಅತ್ತೆ ಕಡೆ ನೋಡಿ ಹೇಳ್ದ, ಯಾಕೆ ಕರೆಸ್ತೆ ಅಂದರೆ ಮಾವ ಇಲ್ಲೇ ಇರಬೇಕು, ಅದಕ್ಕೆ ಇನ್ಮೇಲೆ ನೀನು ಮಾವ ಇಬ್ಬರು ಸೇರಿ ಇಲ್ಲೇ ಇರ್ತೀರಿ. ತುಳಸಿಗೆ ತಡ್ಕೊಳಕ್ಕಾಗಲಿಲ್ಲ. ತುಂಬ ಕೋಪ ಮಾಡ್ಕೊಂಡು ರಾಮ್ ಮುಂದೆ ಬಂದು, ಏನು ಇವನು ನಿನಗೆ ಮಾವನಾ? ಇವನು ನನ್ನ ಜೊತೆ ಸೇರಿ ಇಲ್ಲಿರೋದಾ? ಅದು ಜನ್ಮದಲ್ಲೂ ನಡೆಯಲ್ಲ ಅಂದರು. ರಾಮ್, ಯಾಕೆ ನಡೆಯಲ್ಲ? ನೀನು ಮಾವನನ್ನ ಪ್ರೀತಿಸ್ಲಿಲ್ವಾ? ಮದುವೆ ಆಗಿ ಒಂದು ಮಗುವಿಗೆ ಜನ್ಮ ನೀಡಬೇಕು ಅಂದ್ಕೊಳ್ಳಿಲ್ವಾ? ಮತ್ತೀಗ ಯಾಕೆ ನಡೆಯಲ್ಲ ಅಂತಿ? ಅಂದರೆ ಈ ಪ್ರೀತಿ ಸುಳ್ಳ, ಮದುವೆ ಸುಳ್ಳ, ನಂಬಿಕೆ ಇಲ್ಲದೆ ಬಂಧನ ನಿಮ್ಮದು ಅಂದ. ಅವರ ಆವೇಶದಿಂದ, ರಾಮ್, ನಿನಗೆಲ್ಲ ಹೇಳಿದ್ನಲ್ಲ, ನಾನು ಪ್ರೀತಿಸಿದ ಮನುಷ್ಯ, ನಾನು ನಂಬಿದ ನಂಬಿಕೆ ಸರಿಯಾದದಲ್ಲ ಅಂತ. ನನ್ನ ಮಗುವಿಗೆ ನಾನು ದೂರ ಆಗೋದಕ್ಕೆ ಇವನೇ ಕಾರಣ. ಎಲ್ಲವೂ ತಿಳಿದು ಹೀಗೆ ಮಾತಾಡಿದ್ರೆ ನಾನು ಇಲ್ಲಿ ಒಂದು ಕ್ಷಣನೂ ಇರಲ್ಲ, ಈಗಲೇ ಅಮೇರಿಕಾಗೆ ಹೊರಟೋಗ್ತೀನಿ ಅಂದರು. ರಾಮ್ ಆಲ್ರೆಡಿ ಒಂದು ನಿರ್ಧಾರಕ್ಕೆ ಬಂದಿದ್ದ. ಅದಕ್ಕೆ ನೇರವಾಗಿ ಹೇಳ್ದ, ಸರಿ, ನೀನು ನಿನ್ನ ನಿರ್ಧಾರ ಹೇಳಿದೆ, ಪ್ರೀತಿ ಮದುವೆ ಬಂದ ಎಲ್ಲವೂ ತಪ್ಪು ಅಂತ ಒಪ್ಕೊಂಡು ಅಮೇರಿಕಾಗೆ ಹೋಗು, ನಾನು ಅಡ್ಡ ಬರಲ್ಲ. ಹಾಗೆ ನಾನು ಕೂಡ ನೀನು ಆಯ್ಕೆ ಮಾಡಿದ ಹುಡುಗಿ ಮಾಡಿದ ಮದುವೆ ಸರಿಯಾದದ್ದಲ್ಲ ಅಂತ ಅರ್ಥ ಮಾಡ್ಕೊಳ್ತೀನಿ. ತಕ್ಷಣ ಮದುವೆಯನ್ನು ಬ್ರೇಕ್ ಮಾಡ್ಕೊಳ್ತೀನಿ. ಸೀತಾಳನ್ನು ಈಗಲೇ ಮನೆಯಿಂದ ಕಳಿಸ್ಬಿಡ್ತೀನಿ ಅಷ್ಟೇ.
ಆ ಮಾತು ಕೇಳಲ್ಲಿ ಎಲ್ರಿಗಿಂತಲೂ ಜಾಸ್ತಿ ಶಾಕ್ ಆಗಿ ಸೀತಾಗೆ. ಅವಳಿಗೆ ಈ ಮಾತು ಗುಡುಗಿನಂಗೆ ತಗಲ್ತು. ಒಂದೇ ಬಾರಿ ತಲೆ ತಿರುಗಿದಾಗ ಫೀಲ್ ಆದ್ಲು. ಲಲಿತಾ ಅವ್ರ ಕೋಪದಿಂದ ರಾಮ್ ಅಂತ ಕೂಗಿದ್ರು. ರಾಮ್ ತಾಯಿ ಕಡೆ ನೋಡ್ದ. ಅವ್ರ ನೋವಿನಿಂದ ಏಯ್ ನೀನೇನು ಮಾತಾಡ್ತಿದ್ಯಾ, ಇದ್ರಲ್ಲಿ ಸೀತಾ ತಪ್ಪೇನಿದೆ, ಮಧ್ಯದಲ್ಲಿ ಅವಳನ್ನ ಬಿಟ್ಬಿಡ್ತೀನಿ ಅಂತಿದೆಯಲ್ಲ ಯಾಕೆ ಅಂದರು. ರಾಮ್ ಸೀರಿಯಸ್ ಆಗಿ ಆನ್ಸರ್ ಕೊಟ್ಟ. ಹೌದಮ್ಮ, ನಾನು ಸರಿಯಾಗಿ ಹೇಳಿದ್ದೀನಿ. ಯಾಕಂದರೆ ನಾನು ನನ್ನ ಸೋದರತ್ತೆಯನ್ನೇ ಹೋಲ್ತಿದ್ದೀನಿ ಅಂತ ನೀವೇ ತುಂಬ ಬಾರಿ ಹೇಳಿದ್ದೀರಿ. ನನ್ನ ಬಿಹೇವಿಯರ್, ನನ್ನ ಅಭ್ಯಾಸಗಳು, ಕೋಪ, ಹಠ, ಬುದ್ಧಿವಂತಿಕೆ ಎಲ್ಲ ಅತ್ತೆಯೇ ಹೋಲುತ್ತೆ ಅಂತ ಎಲ್ಲರೂ ಅಂತಾರೆ. ಅದಕ್ಕೆ ನಾನು ಯಾವಾಗಲೂ ಮದುವೆಯನ್ನು ಇಷ್ಟಪಡಲಿಲ್ಲ. ಐ ಹೇಟ್ ಮ್ಯಾರೇಜ್ ಅಂತ ನನ್ನನ್ನು ಮದುವೆ ಆಗಬೇಕು ಅಂತ ಬಲವಂತ ಮಾಡಿದ್ದು ಇದೇ ಅತ್ತೆ ತಾನೇ. ನಾನು ಮಗುವನ್ನು ಹಡಿಬೇಕಂತಾರೆ. ಆ ಮಗು ನನಗೋಸ್ಕರ ಅಲ್ಲ ತನಗೋಸ್ಕರ ಅಂತ ಹೇಳಿದರು. ಸದ್ಯಕ್ಕೆ ನನಗೆ ನನ್ನ ಹೆಂಡತಿಯೊಂದಿಗೆ ಯಾವುದೇ ಕಂಪ್ಲೇಂಟ್ ಇಲ್ಲ, ಇಬ್ಬರು ಚೆನ್ನಾಗಿದ್ದೀವಿ. ಆದರೆ ನಾವಿಬ್ಬರು ಮಗುವನ್ನು ಹಡಿಬೇಕು ಅಂದ್ಕೊಂಡಾಗ ಸೀತಾ ತಾಯಿ ಆದಮೇಲೆ ನಮ್ಮ ಮಧ್ಯೆ ಮನಸ್ತಾಪ ಬಂದು ವಿಚ್ಛೇದನ ಪಡಿಬೇಕಾಗಿ ಬಂದರೆ, ನಮ್ಮ ಹಠದಿಂದ ಹುಟ್ಟೋ ಮಗುವಿಗೆ ಆರೋಗ್ಯ ಇಲ್ದಂತೆ ಮಾಡಿ ಮಗು ಸತ್ತು ಹೋಗೋ ಪರಿಸ್ಥಿತಿ ಬಂದರೆ, ಹೀಗೂ ಎಷ್ಟೋ ವರ್ಷಗಳು ಒಬ್ಬಂಟಿಯಾಗಿ ಯಾರಿಗ್ಯಾರೂ ಇಲ್ಲದಂತೆ ಉಳಿದು ಬದುಕೋದು ನನ್ನ ಕೈಯಲ್ಲಾಗಲ್ಲ. ಇವರು ವಿಚ್ಛೇದನ ಪಡೆದು ನನಗೆ ನಂಬಿಕೆ ಇಲ್ಲದಂತೆ ಮಾಡಿದ್ರು. ಜೊತೆಯಾಗಿದ್ದು ಮದುವೆಯ ಮೇಲೆ, ವೈವಾಹಿಕ ಬಂಧದ ಮೇಲೆ ನಂಗೆ ನಂಬಿಕೆ ಹುಟ್ಟಿಸಿದ್ರೆ ನಾನು ನನ್ನ ಹೆಂಡತಿಯೊಂದಿಗೆ ಜೊತೆಯಾಗಿರ್ತೀನಿ. ಇಲ್ದಿದ್ರೆ ನನಗೆ ಈ ಮದುವೆ ರಿಲೇಷನ್ಗೇನು ಬೇಡ. ಅವನ ಮಾತಿಗೆ ಸೀತಾ ತುಂಬ ನೋವು ಅನುಭವಿಸಿದ್ಲು. ದೊಡ್ಡವ್ರು ಇಕ್ಕಟ್ಟನ್ನು ನೋಡ್ತಿದ್ದಾರೆ. ಶಿರೀಷಾ, ಲಕ್ಷ್ಮಣ್ ಗಾಬರಿ ಪಡ್ತಿದ್ದಾರೆ. ಪ್ರತಾಪ್ ಅವ್ರು ಮಾತ್ರ ರಾಮ್ ಮುಂಚೆ ಎಲ್ಲವನ್ನ ಹೇಳಿದ್ರಿಂದ ಮೌನವಾಗಿ ನಿಂತಿದ್ರು. ಯಾಕಂದರೆ ಇದೆಲ್ಲ ರಾಮ್ನ ಪ್ಲ್ಯಾನ್ ಅಷ್ಟೇ. ತುಳಸಿ ಸೀರಿಯಸ್ ಆಗ್ತಾ, ಏನಿದು ರಾಮ್, ನೀನು ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದು ಏನೂ ಚೆನ್ನಾಗಿಲ್ಲ. ಬಿಸ್ನೆಸ್ ಬುದ್ಧಿ ತೋರಿಸ್ತಿದ್ಯಾ? ವಿಚ್ಛೇದನ ಪಡೆದು ನಮಗೂ ಜೊತೆಯಾಗಿ ಸಂಸಾರ ಮಾಡ್ತಿರೋ ನಿಮಗೂ ಏನು ಸಂಬಂಧ ಅಂದರು. ರಾಮ್ ಕೋಪದಿಂದ ಕೂಗಿ ಹೇಳಿದ, ನಂಬಿಕೆ ಅತ್ತೆಮ್ಮ, ನೀವು ವಿಚ್ಛೇದನ ಪಡೆದ ನಂಬಿಕೆ ಇಲ್ದಂತ ಮಾಡಿದಿರಿ. ಕನಿಷ್ಠ ನಾವಿಬ್ಬರು ಒಂದು ಮಗುವಿಗೆ ತಂದೆ ತಾಯಿ ಆಗೋವರೆಗಾದರೂ ಇಬ್ಬರು ಒಂದೇ ಮನೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದರೆ ನಂಬಿಕೆ ಇರುತ್ತೆ. ಇಲ್ಲದಿದ್ದರೆ ನಿಮ್ಮ ಹಾಗೆ ಬದುಕೋದು ನನ್ನ ಕೈಲಿ ಆಗಲ್ಲ. ತಕ್ಷಣ ಸೀತಾಗೆ ಡೈವರ್ಸ್ ಕೊಡ್ತೀನಿ ಅಂತ ತಲೆ ಪಕ್ಕಕ್ಕೆ ತಿರುಗಿಸಿ ನೋಡ್ದ. ಅಷ್ಟೇ, ಅವನ ಮನಸ್ಸು ಭಾರವಾಯಿತು. ಸೀತಾ ಕಣ್ಣೀರು ಹಾಕ್ತಾ ನನ್ನ ಬಿಟ್ಟು ಬಿಡ್ತೀರಾ ಅನ್ನುವಂತ ನೋಡ್ತಿದ್ರೆ ಅವನು ಫೀಲ್ ಆಗ್ತಾ ಕಣ್ಣುಗಳಿಂದಲೇ ಸಾರಿ ಹೇಳ್ತಿದ್ದ. ಸೀತಾಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ಬರುತ್ತಿರೋ ಅಳುವನ್ನು ತಡ್ಕೊಳ್ತಾ ಒಳಗಡೆ ಹೊರಟೋದ್ಲು. ಶಿರೀಷಾ ಅವಳ ಹಿಂದೆಯೇ ಹೋದ್ಲು. ನಿಜ ಹೇಳಬೇಕಂದ್ರೆ ಈ ಮಾತುಗಳನ್ನ ಸೀತಾ ಕೇಳಬಾರ್ದು ಅಂತಾನೆ ರಿಶ್ತಾಗೋ ಅಂತ ರೂಮ್ ಕಳಿಸಿದ್ದ. ಆದರೆ ಈಗ ಅವಳೆಲ್ಲವನ್ನ ಕೇಳ್ಕೊಂಡ್ಬಿಟ್ಟಿದ್ಲು. ತುಳಸಿ ಅವರು ಸೀರಿಯಸ್ ಆಗಿ ಪ್ರತಾಪ್ ಕಡೆ ನೋಡಿದ್ರು. ಅವರೆಲ್ಲರೂ ಮುಂದೆ ತನ್ನ ಅಹಂಕಾರವನ್ನು ಪಕ್ಕಕ್ಕಿಟ್ಟು, ತುಳಸಿ, ನಮ್ಮ ಕಾರಣದಿಂದ ಒಂದು ಜೋಡಿ ವಿಚ್ಛೇದನ ಪಡೆಯೋದು ಇಷ್ಟ ಇಲ್ಲದೆ ನಿಂಗೆ ಇಷ್ಟ ಇಲ್ಲ ಅಂತ ತಿಳಿದು ಬಂದೆ. ನನ್ನ ಕ್ಷಮಿಸು. ರಾಮ್, ಸೀತಾ ಒಂದು ಮಗುವನ್ನು ಹೆರೋವರೆಗಾದರೂ ನನ್ನನ್ನು ನಿಮ್ಮೆಲ್ಲರೊಂದಿಗೆ ಇಲ್ಲೇ ಇರೋದಕ್ಕೆ ಬಿಡು ಅಂತ ರಿಕ್ವೆಸ್ಟಾಗಿ ಕೇಳಿದ್ರು. ಅವ್ರ ಕೋಪದಿಂದ ನೋಡ್ತಾ, ಸಾಧ್ಯ ಇಲ್ಲ, ನನ್ನ ಕೈಲಾಗಲ್ಲ. ನೀನು ನನ್ನ ಮುಂದೆ ಇದ್ದರೆ ದೂರ ಆದ ನನ್ನ ಮಗು ಪ್ರತಿ ಕ್ಷಣ ನಂಗೆ ನೆನಪಿಗೆ ಬರುತ್ತೆ. ನಾನು ತಡ್ಕೊಳಕ್ಕಾಗಲ್ಲ ಅಂದರು. ಅವರೇನೋ ಹೇಳೋದಕ್ಕೆ ಹೋದ್ರು. ರಾಮ್ ಸೀರಿಯಸ್ ಆಗಿ ಮಧ್ಯೆ ಪ್ರವೇಶಿಸಿ, ನಿರ್ಧಾರ ನಿನ್ನದೇ ಅತ್ತೆ. ಪ್ರತಾಪ್ ಮಾವ, ಇಲ್ಲಿದ್ದರೆ ನಾಳೆ ಸೀತಾ ಇಲ್ಲಿರ್ತಾಳೆ. ಇಲ್ದಿದ್ರೆ ಸೀತಾ ಇರೋದು ಈ ಒಂದೇ ರಾತ್ರಿ ಮಾತ್ರ. ನಿನಗೆ ಗೊತ್ತು ತಾನೇ, ನಾನು ನಿನಗಿಂತಲೂ ಹಠವಾದಿ. ಏನಾದರೂ ಹೇಳಿದೆ ಅಂದರೆ ಮಾಡೇ ತೋರಿಸ್ತೀನಿ ಎಂದ. ಪ್ರಕಾಶ್ ಅವರು, ಲಲಿತಾ ಅವ್ರು ಏನೂ ಮಾತಾಡಲಿಲ್ಲ. ಇದೆಲ್ಲ ಸೆನ್ಸಿಟಿವ್ ವಿಷಯ, ಏನು ಮಾತಾಡಿದ್ರು ಜಗಳ ದೊಡ್ಡದಾಗುತ್ತೆ. ಅದಕ್ಕೆ ತುಳಸಿ ನಿರ್ಧಾರಕ್ಕೆ ಕಾಯ್ತಿದ್ರು. ಅವ್ರ ಕಣ್ಣುಗಳು ಕೆಂಪಗಾಗಿದ್ದವು. ರಾಮಂದಷ್ಟು ಕೆಲಸ ಮಾಡ್ತಾನೆ. ಕನಿಷ್ಠ ಸೋದರಳಿಯನ ಮಗುನಾದರೂ ಎತ್ಕೊಂಡು ಎದೆಗೆ ಅಪ್ಕೊಳ್ಬೇಕೆಂಬ ತನ್ನ ಆಸೆ ನೆರವೇರಬೇಕಾದ್ರೆ ಇಷ್ಟ ಇಲ್ದಿದ್ರು ಪ್ರತಾಪ್ ಅಲ್ಲಿರೋದಕ್ಕೆ ಒಪ್ಕೊಳ್ಳದೆ ದಾರಿ ಇರಲಿಲ್ಲ. ಅವರು ಕೋಪ ಕಂಟ್ರೋಲ್ ಮಾಡ್ಕೊಳ್ತಾ, ಸರಿ ರಾಮ್, ನನ್ನ ಕಾರಣದಿಂದ ನಿಮ್ಮ ಗಂಡ ಹೆಂಡತಿ ವಿಚ್ಛೇದನ ಪಡೆಯೋದು ನನಗೆ ಇಷ್ಟ ಇಲ್ಲ. ಅದು ಅಲ್ಲದೆ ಇದು ನಿನ್ನ ಮನೆ. ನಿನಗೆ ಇಷ್ಟ ಬಂದವರು ಯಾರಾದರೂ ಇಲ್ಲಿರಬಹುದು. ನಿನ್ನೊಂದು ಮಗುವಿನ ತಂದೆ ಆಗೋವರೆಗೂ ನಾನು ಇಲ್ಲಿರ್ತೀನಿ. ಮಾತು ಕೊಡ್ತಿದ್ದೀನಿ, ಇನ್ಯಾವತ್ತೂ ನಿನ್ನ ಹೆಂಡತಿಯನ್ನು ಬಿಟ್ಟು ಬಿಡ್ತೀನಿ ಅನ್ನೋ ಮಾತು ಆಡಬೇಡ ಅಂದರು. ರಾಮ್ ತುಂಬ ಸಂತೋಷ ಪಡ್ತಾ, ಥ್ಯಾಂಕ್ಸ್ ಅತ್ತೆ, ಈಗ ನಂಗೆ ನಂಬಿಕೆ ಬಂತು. ಪ್ರೀತಿ ಮದುವೆ ಬಂದ ಸುಳ್ಳಲ್ಲ ಅಂತ ನಂಬ್ತೀನಿ ಅಂತ ಪ್ರತಾಪ್ ಕಡೆ ನೋಡಿ, ಬನ್ನಿ ಅಂದು ಒಳಗಡೆ ಕರ್ಕೊಂಡು ಹೋದ. ತುಳಸಿ ತುಂಬ ಡಿಸ್ಟರ್ಬ್ ಆಗಿ ತನ್ನ ರೂಮ್ಗೆ ಹೊರಟೋದ್ಲು. ಲಲಿತಾ ಅವರು ಪ್ರಕಾಶ್ ಅವ್ರ ಕಡೆ ನೋಡಿ, ಇದೆಲ್ಲ ನಮ್ಮ ಹುಡುಗ ಯಾಕೆ ಮಾಡೋದು ಏನೋ ಗೊತ್ತಿಲ್ಲ, ಆದರೆ ತುಳಸಿ ಅತ್ತೆಗೆ ಮತ್ತು ಪ್ರತಾಪಣ್ಣ ಜೊತೆಯಾಗಿದ್ದಾರೆ, ಸಂತೋಷವೇ ತಾನೇ ಅಂದರು. ಅವ್ರು ಹೌದು ಅಂತ ರಿಲೀಫ್ ಆಗಿ ಉಸಿರು ಬಿಟ್ಟರು. ಲಕ್ಷ್ಮಣ್ ಮಾತ್ರ ಏನೋ ನಡೀತಿದೆ ಅಂತ ಹೆದರ್ತಿದ್ದ. ಪ್ರಸ್ತುತ ರಾಮ್ ಎಲ್ರಿಗೂ ತಿಳಿಯುವಂತೆ ಪ್ರತಾಪ್ ಅವರು ಅಲ್ಲೇ ಇರುವಂತೆ ಪ್ಲ್ಯಾನ್ ಮಾಡಿ, ಸೀತಾ ತನ್ನನ್ನು ತಪ್ಪು ತಿಳಿತಾ ಅಳ್ತಾ ರೂಮ್ಗೆ ಹೋಗಿದ್ದಾಳೆ ಅಂತ ಅವಳಿಗಾಗಿ ಹೋಗ್ತಿದ್ದಾಗ ಶಿರೀಷಾ ಹೊರಗೆ ಬಂದು, ಸರ್, ಸೀತಾ ತುಂಬ ಅಪ್ಸೆಟ್ ಆಗಿದ್ದಾಳೆ, ಏನೂ ಮಾತಾಡ್ತಿಲ್ಲ, ನೀವು ಸ್ವಲ್ಪ ಶಾಂತವಾಗಿ ಡೀಲ್ ಮಾಡೋದು ಒಳ್ಳೆಯದು, ಜಾಸ್ತಿ ಕೆಣಕಬೇಡಿ ಅಂತ ಅಡ್ವೈಸ್ ನೀಡಿ ಹೋದ್ಲು. ರಾಮ್ ತಲೆ ಹಿಡ್ಕೊಂಡು, ನಾನು ಮುಂಚೆ ಸೀತಾಳ ಹತ್ರ ವಿಷಯ ಹೇಳಿದ್ರೆ ಚೆನ್ನಾಗಿತ್ತು ಅಂತ ಫೀಲ್ ಆಗ್ತಾ ರೂಮಿಗೆ ಬಂದ. ನೋಡಿದ್ರೆ ಸೀತಾ ನಿದ್ದೆ ಮಾಡ್ತಿರುವಂತೆ ಕಣ್ಣು ಮುಚ್ಕೊಂಡು ಮಲಗಿದ್ಲು. ರಾಮ್ 2 ಬಾರಿ ಕರೆದ, ಅವಳು ಮಾತಾಡಲಿಲ್ಲ. ಶಿರೀಷಾ ಹೇಳಿದಾಗ ಸ್ವಲ್ಪ ಶಾಂತವಾಗಿ ಡೀಲ್ ಮಾಡಬೇಕಂತ
ಈ ರಾತ್ರಿ ಇನ್ನೂ ಡಿಸ್ಕಸ್ ಬೇಡ ಅಂತ ಸುಮ್ಮನಾದ. ಬಹಳ ಸುಸ್ತಾಗಿದ್ದ ರಾಮ್ ನಿದ್ದೆ ಹೋದ. ಮಾರನೇ ದಿನ ಬೆಳಿಗ್ಗೆ ಅವನು ಕಣ್ಣು ತೆರೆದು ನೋಡ್ದ, ರೂಮ್ನಲ್ಲಿ ಸೀತಾ ಇರಲಿಲ್ಲ. ಅವನು ಅವಳಿಗಾಗಿ ಹೊರಗೆ ಬಂದು ನೋಡ್ದ, ಅಲ್ಲಿ ಎಲ್ಲರೂ ಡಲ್ಲಾಗಿ ನಿಂತಿದ್ರು. ರಾಮ್ ಕೇಳ್ದ, ಸೀತಾ ಎಲ್ಲಿದ್ದಾಳೆ ಅಂತ. ಲಲಿತಾ ಅವ್ರು ಬೇಸರದಿಂದ ನೋಡ್ತಾ, ಸೀತಾ ಹೊರಟೋದ್ಲು ರಾಮ್, ನಾನು ಇಷ್ಟು ತಡೆದ್ರು ಇಲ್ಲಿ ಇರಲ್ಲ ಅಂತ ಹೇಳಿ ಹೊರಟೋದ್ಲು ಅಂದರು. ಆ ಮಾತು ಕೇಳಿದ ರಾಮ್ ತಲೆ ಮೇಲೆ ಸಿಡಿಲು ಬಿದ್ದ ಹಾಗಾಯಿತು. ಮತ್ತು ರಾಮ್ ಸೀತಾಳನ್ನು ಹೇಗೆ ಸಮಾಧಾನ ಪಡಿಸ್ತಾನೆ, ಮರಳಿ ಮನೆಗೆ ಕರ್ಕೊಂಡು ಬರ್ತಾನೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ.